ನಮಸ್ಕಾರ. ಎಲ್ಲರಿಗೂ ಹೆಂಗಿದ್ದೀರಾ? ನೀವು ನಾನಾ ನಮೂನಿ ಮುಳುಗಾಯಿ ಪಲ್ಯಗಳನ್ನು ನೀವು ಈಗಾಗಲೇ ನೋಡಿದಿರಿ ನಮ್ಮ ಚಾನಲ್‌ನಾಗೆ. ಇವತ್ತು ನಾನು ತೋರ್ಸಕ್ಕೆ ಬಂದಿರೋದು ಅವೆಲ್ಲದಕ್ಕಿಂತ ಸ್ಪೆಷಲ್ ಅಂದ್ರೂ ತಪ್ಪಾಗೋದಿಲ್ಲ. ಎಂಥ ಚೆನ್ನಾಗಿರುತ್ತೆ ಅಂತೀರಾ? ಹೋಗ್ರತ್ತ ಚಪಾತಿ, ರೊಟ್ಟಿ, ಪೂರಿ, ಬಿಸಿ ಅನ್ನಕ್ಕೆ ಹೇಳಿ ಮಾಡಿಸ್ದಂಗಿರುತ್ತೆ. ಬರೀ ಪಲ್ಯನೇ ತಿನ್ಕೊಂತ ಕುಂತ್ಕೊಂಬನೇನಪ್ಪ ಅನ್ನೋ ಅಷ್ಟು ಚೆನ್ನಾಗಿರುತ್ತೆ. ನಾನು ಏನೇನು ಅಳತೆ ತೋರಿಸಿದ್ದೀನಿ ಅಷ್ಟೇ ಅಳತೆಯಲ್ಲಿ ನೀವು ಮಾಡಿದಿರಿ ಅಂತಂದರೆ ಪಲ್ಯ ಅಂತೂ ಹ್ಮ್, ನೀವು ಮರೆಯೋದೇ ಇಲ್ಲ ಅದ್ರ ರುಚಿ ಅಷ್ಟು ಚೆನ್ನಾಗಿ ಬಂದೇ ಬರುತ್ತೆ. ಇದನ್ನ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆಜಿಯಷ್ಟು ಮುಳುಗಾಯಿ ತಗೊಂಡಿದ್ದೀನಿ. ಬರೀ ಇದನ್ನ ಹೆಂಗೆ ಮಾಡೋದು ಅಂತೇಳಿ ಹೇಳ್ಕೊಡ್ತೀನಿ. ನಮ್ಮ ಅಡುಗೆ ಮನೆಗೆ ಹೋಗೋಣಂತೆ. ಝೀಂ. ಮೊದಲಿಗೆ ನಾನಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಇದು ನಿಮ್ಮ ಇಚ್ಛೆ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ತಗೋಬೋದು. ನಾನಿಲ್ಲಿ ತೋರಿಸ್ತಿರೋದು ಅರ್ಧ ಕೆ ಜಿ ಮುಳುಗಾಯಿ. ನಾನು ಎಲ್ಲವನ್ನೂ ಹೆಚ್ಚಿದ್ದೀನಿ, ಒಂದು ಉಳ್ಕಪ್ಪಳಕ್ಕೆ ಏನಿರಲಿಲ್ಲ. ಹಂಗಾಗಿ ಅರ್ಧ ಕೆ ಜಿ ಮುಳುಗಾಯಿಗೆ ಅಳತೆ ತೋರಿಸ್ತಾ ಇದ್ದೀನಿ. ನೀವ್ಯಾರು 1/4 ಕೆ ಜಿ ಮಾಡ್ಕೊಳೋದಾದರೆ ನಾನು ಏನೇನು ಹೇಳ್ತೀನಿ ಅದರಲ್ಲಿ ಅರ್ಧ ಮಾಡಿರಿ ಅಷ್ಟೇ, ಎಲ್ಲ ಮಸಾಲೆ ಎಲ್ಲ. ಇವಾಗ ಒಂದು ಬಾಣಲಿ ಇಟ್ಟು ಸ್ಟವ್ ಹಚ್ಚಿರಿ. ಇವಾಗ ಒಂದು ತೊಟ್ಟು ಎಣ್ಣೆ ಹಾಕಿರಿ. ಎಣ್ಣೆ ಹಾಕಿದ್ಮೇಲೆ ಹಸಿಮೆಣ್ಸಿಕಾಯಿನ ಇದಕ್ಕೆ ಈ ಥರ ನಾನು ಮುರಿದಿದ್ದೀನಿ. ಮುರಿಯೋದ್ರಿಂದ ಮಕ್ಕಕ್ಕೆ ಸಿಡಿಯಲ್ಲ, ಆಮೇಲೆ ಗಾಢನ ಹುರಿತವೆ ಅಂತೇಳಿ ಆ ಥರ ಮುರಿದಿದ್ದೀನಿ. ನೀವು ಹಾಗೆ ಮುರೀರಿ. ಇದನ್ನು ಒಂದು 2 ನಿಮಿಷ ಚೆನ್ನಾಗಿ ಹುರಿರಿ. 1 ಇಲ್ಲ 2 ನಿಮಿಷ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ರಿ. ನಾನು ಇಲ್ಲೊಂದು 10-12 ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಂಗೆ ಒಂದಿಷ್ಟುದ ಹಸಿ ಶುಂಠಿ ಸಿಪ್ಪೆ ಎರೆದು ತಗೊಂಡಿದ್ದೀನಿ. ಇದನ್ನು ಇದ್ರ ಜೊತೆಗೆ ಹಾಕ್ರಿ. ಚೆನ್ನಾಗಿ ಮೆಣಸಿಕಾಯಿ ಹುರಿರಿ. ಹಸಿಮೆಣ್ಸಿಕಾಯಿ ಚೆನ್ನಾಗಿ ಒಂದು ಎಣ್ಣೆ ಹಾಕಿ ಹುರಿಯೋದ್ರಿಂದ ಗ್ಯಾಸ್ಟ್ರಿಕ್ ಅಷ್ಟಾಗಿ ಆಗಲ್ಲ ಅಂತ ಹೇಳ್ತಾರೆ. ಸಾಕು. ಇದು ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿ ಹಾಕಿದ ಮೇಲೆ ಒಂದು 2 ನಿಮಿಷ ಹಿಂಗೆ ಒಂಚೂರು ಸಣ್ಣ ಊರಿನಲ್ಲೇನೋ ಹುರಿದ್ರಿ ಅಂದರೆ ಸಾಕಾಗುತ್ತೆ. ಆಮೇಲೆ ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಜಾರಿಗೆ ತಗೊಳ್ರಿ. ಹಿಂಗೆ ಒಂದು ಜಾರಿಗೆ ತಗೊಳ್ರಿ ಇದನ್ನ. ಇವಾಗ ನಾನು ಇದೇ ಬಾಣಲಿಗೆ ಏನು ಮಾಡ್ತೀನಪ್ಪ ಅಂತಂದರೆ ನೋಡಿರಿ, ಇಂಥದ್ದೊಂದು ಚಮಚದಲ್ಲಿ ನಿಮಗೊಂದು ಕಣ್ಣಳ್ತಿ ನೋಡ್ಕೊಳ್ರಿ. ಈ ಚಮಚದಲ್ಲಿ 4 ಚಮಚ ಶೇಂಗಾ ಬೀಜ ತಗೋತೀನಿ. 1 ಇದೇ ಬಾಣಲಿಗೆ, 2, 3, 4. ಅರ್ಧ ಕೆ ಜಿ ಮುಳುಗಾಯಿಗೆ ಒಂದು 4 ಚಮಚ ಶೇಂಗಾ ಬೀಜ. ಶೇಂಗಾ ಬೀಜನೂ ಸಣ್ಣೂರಿನಲ್ಲೇ ಚೆನ್ನಾಗಿ ಹುರಿಬೇಕು. ಸಣ್ಣೂರಿನಲ್ಲೇ ಹುರಿಬೇಕು. ಇವೆಲ್ಲ ಬಾಯಿ ಬಿಡೋ ತನಕ ಸಿಪ್ಪೆ ಬಿಡುತ್ತೆ ನಿಧಾನಕ್ಕೆ. ಆಮೇಲೆ ಅವು ಬೇಳದಂಗೆ ಆಗ್ತವೆ, ಅಳಿಕೆ ಬಾಯಿ ಬಿಡ್ತಾವೆ ಶೇಂಗಾ ಬೀಜನ. ಅಲ್ಲಿವರೆಗೂ ಚೆನ್ನಾಗಿ ಹುರಿಬೇಕು. ನೋಡಿ, ಶೇಂಗಾ ಬೀಜ ಚೆನ್ನಾಗಿ ಹುರಿದಿದ್ದಾದಮೇಲೆ ನಾನು ಇಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೀನಿ. ನೋಡಿರಿ, ಬಿಳಿ ಎಳ್ಳು ಎಷ್ಟು ಹಾಕ್ತೀನಪ್ಪ ಅಂತಂದರೆ ಅದೇ ಚಮಚದಲ್ಲಿ 1 ಚಮಚ, 2 ಚಮಚ, 2.5 ಚಮಚ, ಒಂದು 2.5 ಚಮಚ ಬಿಳಿ ಎಳ್ಳು. ಇದು ಭಾಳ ಹೊತ್ತು ಹಿಡಿಯಲ್ಲ. ಸ್ಟವ್ ಆಫ್ ಮಾಡಿಬಿಡ್ರಿ. ಶೇಂಗಾ ಅದು ಬಾಣಲಿ ಬಿಸಿ ಇರುತ್ತಲ್ಲ, ಅದೇ ಬಿಸಿಗೇನೆ ಚೆನ್ನಾಗಿ ಅದು ಕೂಡ ಹುರಿಯುತ್ತೆ. ನೋಡಿರಿ, ಹಾಕ್ತಿದ್ದಂಕರ ಅಲ್ಲೇ ಚಿಟಪಟ ಅಂತೈತದು. ಇದೇ ಬಿಸಿಗೆ ನಾನು ಹಂಗೆ ಬಿಡ್ತಾಯಿದ್ದೀನಿ. ಸ್ಟವ್ ಆಫ್ ಮಾಡಿದ್ದೀನಿ. ಇವಾಗ ಹೆಂಗೂ ಬಾಣಲಿ ಬಿಸಿ ಆಯ್ತಲ್ಲ, ಇದೇ ಬಿಸಿಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದಿಷ್ಟೇ ಚಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಚಕ್ಕೆ ಇಷ್ಟೇ ಸಾಕು, ಇದಕ್ಕಿಂತ ಜಾಸ್ತಿ ಬೇಡ. ಒಂದಿಷ್ಟೇ ಚಕ್ಕೆ ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ 1 ಏಲಕ್ಕಿ, ಒಂದೇ ಸಾಕು. ಅರ್ಧ ಕೆ ಜಿ ಮುಳುಗಾಯಿ 1 ಏಲಕ್ಕಿ ಸಾಕು. ಆಮೇಲೆ 2 ಲವಂಗ ಹಾಕ್ತಾಯಿದ್ದೀನಿ. ನೋಡಿ, ನಾನು ಇಷ್ಟೇ ಹಾಕೋದು. ಜಾಸ್ತಿ ಮಸಾಲೆ ಗತ್ತಾದರೆ ಅಷ್ಟು ಚೆನ್ನಾಗಿರಲ್ಲ. ಹಂಗಾಗಿ ಚಕ್ಕೆ, ಲವಂಗ, ಏಲಕ್ಕಿ ಹಾಕಿವೋ ಇಲ್ಲ ಅನ್ನಂಗೆ ಇರಬೇಕು. ಜಾಸ್ತಿ ಆದರೆ ಗತ್ತಾಗಂಗೆ ಮಾಡಬಾರ್ದು, ಚೆನ್ನಾಗಿರಲ್ಲ ಅಷ್ಟು. ನಿಮ್ಗೆ ನಾವು ಭಾಳ ಮಸಾಲೆ ತಿಂತೀವಿ ಅನ್ನೋದಾದರೆ ಇನ್ನು ಚೂರು ಜಾಸ್ತಿ ಹಾಕಿರ್ಬೋದು ಚಕ್ಕೆ, ಲವಂಗ, ಏಲಕ್ಕಿನ. ಇವಾಗ ಇದನ್ನು ಇದೇ ಮಿಕ್ಸಿ ಜಾರಿಗೆ ತಗೊಳ್ರಿ. ನೋಡಿ, ಇವಾಗ ಇದನ್ನು ಮಿಕ್ಸಿ ಜಾರಿಗೆ ತಗೊಂಡಿದ್ದೀನಿ. ಇದಕ್ಕೇ ಒಂದಿಷ್ಟು ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ. ನಿಮ್ಗೆ ಅದೇ ಚಮಚದ ಲೆಕ್ಕದಾಗ ಹೇಳಬೇಕು ಅಂತಂದರೆ ಶೇಂಗಾ ಬೀಜ ಎಳ್ಳು ತಗೊಂಡ್ವಲ್ಲ, ಅದರಲ್ಲಿ ಒಂದು 2 ಚಮಚ ತೆಂಗಿನ ತುರಿ ತಗೊಂಡ್ರು ಅದೇ ಬೇಕಾದಷ್ಟು ಆಗುತ್ತೆ. ಮುಖ್ಯವಾದ್ದೇನೆ ಒಂದಿಷ್ಟು ಕೊತ್ತಂಬರಿ ಸೊಪ್ಪು. ಇದು ಕಾಂಡ ಎಳೆದಿರೋದ್ರಿಂದ ಅದು ಸಮೇತನೇ ಹಾಕ್ತಾಯಿದ್ದೀನಿ.
ಒಂದಿಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಾಕಿ. ಇವಾಗ ನೋಡಿ, ಈ ಥರ ಒಂದು 95ರಿಂದ ಒಂದು 98 ಭಾಗ ನುಣ್ಣಗೆ ರುಬ್ಬಿದರೆ ಸಾಕು. ತೀರಾ ದೊರ್ಗಬರ್ಗನೂ ಇರಬಾರ್ದು, ತೀರಾ ನುಣ್ಣಗೆ ಗಂಧನೂ ಆಗಿರಬಾರ್ದು. ಒಂದಿಷ್ಟಿತ್ತು ಅಂತಂದರೆ ಪಲ್ಯ ರುಚಿಸುತ್ತೆ, ಚೆನ್ನಾಗಿರುತ್ತೆ ಒಂಥರ. ಇಷ್ಟು. ಇವಾಗಿನ ಒಗ್ಗರಣೆ ಹಾಕೋದು ತೋರಿಸ್ತೀನಿ ಬರ್ರಿ. ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕಿಡ್ರಿ. ಇದಕ್ಕೆ ಎಣ್ಣೆ ಒಂಚೂರು ಜಾಸ್ತಿ ಬೇಕಾಗುತ್ತೆ. ಒಂಚೂರು ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ ಬರುತ್ತೆ ರುಚಿಯಾಗಿ. ಇಲ್ಲಿ ಒಂದು ಸಣ್ಣ 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಹಂಗೆ 1-2 ಹಸಿಮೆಣ್ಸಿಕಾಯನ್ನು ಉದ್ದಕ್ಕೆ ಸೀಳಿ ಇಟ್ಕೊಂಡಿದ್ದೀನಿ. ಖಾರ ನೋಡಿ, ಖಾರ ನಿಮಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣ್ಸಿಕಾಯಲ್ಲಿ ಉರಿಯೋದಕ್ಕೂ ಮತ್ತು ಇಲ್ಲಿ ಒಗ್ಗರಣೆಗೂ ಹಾಕೋದಕ್ಕೂ ನಿಮ್ಮ ಖಾರಕ್ಕೆ ತಕ್ಕಂತೆ ನೀವು ಹಾಕ್ರಿ. ಎಣ್ಣೆ ಕಾಯ್ತಿದ್ದಂಕಲೇ ಸಾಸಿವೆ ಕಾಳು ಹಾಕ್ರಿ, ಒಂದು 4. ಸಾಸಿವೆ ಸಿಡ್ತಿದ್ದಂಕಲ್ಲ 4 ಕಾಳು ಜೀರಿಗೆ ಹಾಕ್ರಿ. ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಜೊತೆಗೆ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಮೆಣಸಿನ್ಕಾಯಿ ಹಾಕಿಬಿಟ್ಟು ಫಸ್ಟಿಗೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಮಾಗಿದ ಮೇಲೆ ಈರುಳ್ಳಿ ಹಾಕ್ಬೋದು. ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ಒಂಚೂರು ಹಿಂಗೆ ಎಣ್ಣೆಯಲ್ಲೇ ಮಾಗಿಸ್ರಿ. ಆಮೇಲಿಂದ ಈರುಳ್ಳಿ ಹಾಕಿ. ನೋಡಿರಿ, ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ, ಇಲ್ಲಿ ಮುಳುಗಾಯಿ ನಾನು ಆವಾಗಲೇ ಹೆಚ್ಚಿಟ್ಕೊಂಡಿದ್ದೆ, ಉಪ್ಪು ಮತ್ತು ರಾಗಿ ಹಿಟ್ಟು ಹಾಕಿ. ಯಾಕಂತಂದರೆ ಒಂದೊಂದು ಉಳ್ಕ ಇರ್ತವೆ, ಇದ್ದರೆ ಮತ್ತೆ ಮಸಾಲೆ ಇದು ಮಾಡ್ಕೊಳ್ಳೋದು ಸರಿಯಾಗಲ್ಲ ಅಂಥೇಳಿ ಮುಳುಗಾಯಿ ಹೆಚ್ಚಿ ಆಮೇಲೆ ನಾನು ಮಸಾಲೆ ಜೋಡಿಸ್ಕೊತೀನಿ. ಇವಾಗ ಈರುಳ್ಳಿ ಹಾಕಿ ಒಂದು 3 ನಿಮಿಷ ಆದಮೇಲೆ, 2-3 ನಿಮಿಷ ಆದಮೇಲೆ ಈ ಮುಳುಗಾಯಿನ ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಹಿಂಗೆ ಮಾಡಿರಿ. ನೀವು ಹೆಂಗಾರೆ ಹೆಚ್ಕೋಬೋದು, ಇವನ್ನ ದೊಡ್ಡ ಕರೆ ಹೆಚ್ಕೊಡ್ರಿ, ಸಣ್ಣ ಸಣ್ಣ ಪೀಸ್ ಆದ್ರೂ ಮಾಡ್ಬೋದು, ನಿಮ್ಮ ಅನುಕೂಲ. ನೀವು ಬೇಕು ಅಂದರೆ ಅದೇ ಮಸಾಲೆನ ದೊಡ್ಡ ಕಡಿಮೆ ನೀರು ಹಾಕ್ಕೊಂಡು ರುಬ್ಬಿ ತುಂಬೋದು. ಬದನೆಕಾಯಿ ಪಲ್ಯ ಅಂತ ಮಾಡ್ತೀವಲ್ಲ, ಎಣ್ಗಾಯಿ ಮಾಡ್ದಂಗೆ, ಇದನ್ನು ಹಂಗೆ ಮಾಡ್ಬೋದು. ಒಗ್ಗರಣೆಯಲ್ಲಿ ಒಂದು 3-4 ನಿಮಿಷ ಸಣ್ಣೂರಿಗೆ ನಾನು ಚೂರು ಜೋರೂರಿ ಇಟ್ಟು ಚೆನ್ನಾಗಿ ಬೇಯಿಸ್ರಿ, ಇವತ್ತು ಮೆತ್ತಗಾಗೋ ತನಕ. ತಗೊಂಡಿದ್ದು ಅರ್ಧ kg ಮುಳುಗಾಯಿಗೆ ಒಂದು ಉಳುಕಿರಲಿಲ್ಲ, ಎಲ್ಲ ಚೆನ್ನಾಗಿದ್ದು. ಹಾಗಾಗಿ ನೀವು ಅಷ್ಟೇ ಅರ್ಧ kg ಸರಿಯಾಗಿ ನಾನು ಏನೇನು ತೋರಿಸಿದ್ದೀನಿ ಅಷ್ಟನ್ನು ಮಸಾಲೆ ಅಷ್ಟೇ ಅಳತೆಯಲ್ಲಿ ಮಸಾಲೆ ಇದನ್ನು ಮಾಡ್ಕೊಳ್ರಿ. ನನಗೆ ಮಾತಾಡ್ಕೊಂತ ಕರಿಬೇವಿನ ಸೊಪ್ಪು ಹಾಕೋದು ಮರ್ತುಬಿಟ್ಟೆ, ಇವಾಗ ಹಾಕ್ತಾಯಿದ್ದೀನಿ. ತೊಂದರೆ ಇಲ್ಲ, ಕರಿಬೇವಿನ ಸೊಪ್ಪು ಈಗ ಹಾಕಿದ್ರೆ ನಡೆಯುತ್ತೆ. ನೀವು ಒಗ್ಗರಣೆ ಜೊತೆಗೆ ಹಾಕ್ರಿ, ಅವಾಗಲೇ ಹಾಕ್ತಿರಲ್ಲ ಹಂಗಾಗಿ. ಇವಾಗ ನೋಡಿರಿ, ಹಿಂಗೆಲ್ಲ ಒಂಚೂರು ಅಲೆ ಮೇಲೆ ನೋಡಿರಿ ಮೆತ್ತಗೆ ಬೆಂದವು, ಹಿಂಗೆಲ್ಲ ಚೂರು ಕರ್ಕರಾಗಿದೆ ನೋಡಿರಿ ಹಿಂಗೆ. ಇವಾಗ ಏನು ಮಾಡೋಣ ಅಂದರೆ, ಉರಿ ಒಂಚೂರು ಸಣ್ಣಕ್ಕೆ ಮಾಡಿ ಇಲ್ಲೇನು ಮಸಾಲೆ ರುಬ್ಬಿಟ್ಕೊಂಡಿದ್ದೀವಲ್ಲ ಇದನ್ನು ಇದಕ್ಕೆ ಹಾಕೋಣ ಅಂತ. ಇವಾಗ ಮಸಾಲೆ ಹಾಕ್ರಿ ಇದಕ್ಕೆ. ಜಾರ್ ತೊಳೆದು ಇದಕ್ಕೆ ಹಾಕ್ಬಿಟ್ರಿ. ಮುಳುಗಾಯಿ ಖಾರದ ಜೊತೆಗೆ ಬೇಯಬೇಕಲ್ಲ, ಹಂಗೆ ನೀರು ಬೇಕಾಗುತ್ತೆ, ಧಾರಾಳವಾಗಿ ಹಾಕ್ರಿ. ನೋಡ್ರಿ, ಇದಕ್ಕೆ ಇಂಥ ಸಣ್ಣ ಚಮಚದಲ್ಲಿ, ಸಣ್ಣ ಚಮಚ ಇದು, ಆ ದೊಡ್ಡ ಚಮಚ ಹಿಡಿಯಲ್ಲ ಅಂತೇಳಿ ಇದನ್ನೇ ತಗೊಂಡಿದ್ದೀನಿ. ಇದಕ್ಕೆ 1, 2, 1-2.5 ಚಮಚ ಧನಿಯಾ ಪುಡಿ ಅಂದರೆ ಕೊತ್ತಂಬರಿ ಕಾಳು ಪುಡಿ ಹಾಕಿದ್ದೀನಿ. ನಿಮ್ಗೆ ಅಳತೆ ತೋರಿಸಿ ಚಮಚದಲ್ಲೇ, ಈಗ ಇದರಲ್ಲೇ ನೀವು ಹಾಕೋದಾದರೆ 2 ಚಮಚ ಹಾಕ್ರಿ. ಒಂದು 1.5 ಚಮಚದಿಂದ 2 ಚಮಚ ಹಾಕ್ಬೋದು ನೀವು, ಹೆಚ್ಚು ಕಡಿಮೆ. ಯಾಕಂದರೆ ನಿಮಗೆ ಸ್ವಲ್ಪ ಜಾಸ್ತಿ ಪಲ್ಯ ಬೇಕು ಅಂತಂದರೆ ನೀವು ಜಾಸ್ತಿ 1-2 ಚಮಚ 3 ಚಮಚ ಹಾಕಿದ್ರೆ ನಡೆಯುತ್ತೆ. ಇದರಲ್ಲಿ 1-2 ಚಮಚ ಹಾಕಿದರೆ ನಿಮಗೆ ಸರಿ ಹೋಗುತ್ತೆ ಅಂತ. ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇವಾಗ ಇದು ಚೆನ್ನಾಗಿ ಗೂರಾಡ್ರಿ, ಖಾರ ಎಲ್ಲ ತಕ್ಕೋಗಂಗೆ. ಉಪ್ಪು ಒಂಚೂರು ಕಡಿಮೆನೇ ಹಾಕಿರಿ. ಕೊನೆಗೆ ಬೇಕಾದ್ರೆ ಇದೆಲ್ಲ ಕುದಿಬೇಕು, ಒಂದು ಕುದಿ ಬಂದಮೇಲೆ ಎಲ್ಲ ಇದಾದಮೇಲೆ ಆವಾಗ ಉಪ್ಪು ನಮಗೆ ಗೊತ್ತಾಗುತ್ತೆ. ಮೊದಲೇ ಜಾಸ್ತಿ ಹಾಕ್ಬಿಟ್ರೆ ಗೊತ್ತಾಗಲ್ಲ. ಹಂಗೆ ಒಂದು ಕುದಿ ಬಿದ್ದ ಮೇಲೆ ನೋಡಿ, ಇನ್ನೂ ಸ್ವಲ್ಪ ಕಡಿಮೆ ಬಿದ್ದರೆ ಉಪ್ಪು ಹಾಕ್ರಿ, ಆಯಿತಾ. ಇದನ್ನು
ಮಸಾಲೆ ಜೊತೆ ಮುಳುಗಾಯಿ ಚೆನ್ನಾಗಿ ಬೇಯಬೇಕು, ಹಂಗಾಗಿ ನೀರನ್ನ ನಾನು ಧಾರಾಳವಾಗಿ ಹಾಕ್ತಾಯಿದ್ದೀನಿ. ಕುದ್ದಷ್ಟು ಗಟ್ಟಿಗಾಗುತ್ತೆ, ಹಂಗಾಗಿ ಒಂಚೂರು ಜಾಸ್ತಿ ನೀರು ಹಾಕ್ರಿ. ನೋಡಿರಿ, ಒಂದಿಷ್ಟು ತೆಳ್ಳಗಿರಲಿ, ಕುದ್ದಂಗೆ ಗಟ್ಟಿಗೆ ಆಗುತ್ತಿದು. ಖಾರನೂ ಚೆನ್ನಾಗಿ ಹಿಡಿಬೇಕಲ್ಲ ಅದು ಮುಳುಗಾಯಿಗೆ, ಹಂಗಾಗಿ ನೀರು ಬೇಕಾಗುತ್ತೆ ಚೆನ್ನಾಗಿ. ಹಿಂಗೆ 2ಕೆ 3ಕೆ ಒಂದು ಸತಿ ಗೂರಾಡ್ತಿರ್ಬೇಕು. ಹಿಂಗೆ ತೆಳ್ಳಗಾಯಿತು ಅಂತ ನಿಮ್ಗೆ ಅನಿಸುತ್ತಿಲ್ಲಿ, ಇದು ಚೆನ್ನಾಗಿ ಕುದ್ದು ಗಟ್ಟಿಗಾಗುತ್ತೆ. ಹಂಗಾಗಿ ಒಂಚೂರು ನೀರು ಜಾಸ್ತಿ ಹಾಕ್ಯಂಡೆ ಕುದಿಸ್ಬೇಕು. ತೀರಾ ಮಸಾಲೆ ಗಟ್ಟಿಗೆ ಮಾಡ್ಕೊಂಡು ಕುದಿಸಿದ್ವಿ ಅಂತಂದರೆ ಮಸಾಲೆ ಸಾರು ಮುಳುಗಾಯಿ ಒಳಗೆ ಹಿಡಿಯಲ್ಲ, ಒಂಥರ ಮುಳುಗಾಯಿ ಬರೀ ಸಪ್ಪಗೆ ಅನ್ನಿಸ್ತವೆ. ಹಂಗಾಗಿ ಚೆನ್ನಾಗಿ ಕುದಿಸ್ರಿ. ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ರಿ, ಸಣ್ಣೂರಿಗೆ ಒಂದು ಚೂರು ಜೋರಿಗೆ ಇಟ್ಟು. ಅವಾಗ ಒಂದ್ಸತಿ ಹಿಂಗೆ ಮುಚ್ಚಳ ತೆಗೆದು ಗೂರಾಡ್ತಿರ್ಬೇಕು. ನೋಡಿರಿ, ಇಷ್ಟು ಕುದ್ದಾದ್ಮೇಲೆ ಒಂಚೂರು ಉಪ್ಪು ನೋಡಿರಿ. ಉಪ್ಪು ಏನಾರು ಕಡಿಮೆ ಇತ್ತು ಅಂತಂದರೆ ಇನ್ನೊಂಚೂರು ಉಪ್ಪು ಉದ್ರಸ್ರಿ ಅಷ್ಟೇ. ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಹಾಕಬೇಕು. ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಹುಣಸೆ ಹುಳಿ ಹಾಕ್ರಿ. ಜಾಸ್ತಿ ಏನು ಬೇಕಾಗಲ್ಲ ಇದಕ್ಕೆ, ಒಂದು ಸ್ವಲ್ಪ ಸಾಕಾಗುತ್ತೆ. ಮುಳುಗಾಯಿ ಎಲ್ಲ ಚೆನ್ನಾಗಿ ಮೆತ್ತಗಾಗಬೇಕು. ಆಮೇಲೆ ಒಂದಿಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇದು ನಿಮ್ಮ ಇಷ್ಟ, ಬೇಡ ಅಂತಂದರೆ ಬೆಲ್ಲ ಹಾಕಬೇಡ್ರಿ. ನಾನೊಂದಿಷ್ಟು ಹಾಕ್ತಾಯಿದ್ದೀನಿ. ಇಷ್ಟು ಮಾಡಿದ್ರಿ ಅಂತಂದರೆ ಸ್ವಲ್ಪ ಗಟ್ಟಿಗಾಗೋವರೆಗೂ, ಮುಳುಗಾಯಿ ಒಂಚೂರು ಮೆತ್ತಗಾಗೋವರೆಗೂ ಚೆನ್ನಾಗಿ ಕುದಿಸಿದ್ರಿ ಅಂತಂದರೆ ರುಚಿಯಾದ ಮುಳುಗಾಯಿ ಪಲ್ಯ ರೆಡಿ ಆಯಿತು. ನೀವು ಒಂದ್ಸತಿ ಮಾಡ್ಕೊಂಡು ತಿಂದು ನೋಡಿರಿ, ಭಾಳ ಅಂತಂದರೆ ಭಾಳ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಅನ್ನಕ್ಕೆ, ಚಪಾತಿಗಳಿಗೆ, ರೊಟ್ಟಿಗಳಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಗಟ್ಟಿಗೆ ಆಗುತ್ತೆ ಇದು. ಹೆಂಗೋ ಸ್ವಲ್ಪ ಹೊತ್ತು ಸ್ಟವ್ ಆಫ್ ಮಾಡಿದ ಮೇಲೆ ತಣ್ಣಗಾದ್ಮೇಲೆ ಗಟ್ಟಿಗೆ ಆಗ್ತಾ ಬರುತ್ತೆ. ಮುಳುಗಾಯಿ ಅಷ್ಟೇ, ಈಗ ನಾವು ಮುಚ್ಚಳ ಮುಚ್ತೀವಲ್ಲ, ಅದ್ರ ಬಿಸಿಗೇನೆ ಚೆನ್ನಾಗಿ ಇನ್ನೂ ಮಾಗ್ತವೆ ಅವು. ನೋಡಿರಿ, ಹಿಂಗೆ ಎಣ್ಣೆ ಬಿಡುತ್ತೆ ನೋಡಿರಿ. ಇದು ಹಸಿರು ಪಲ್ಯ ಆಗಿರೋದ್ರಿಂದ ನಿಮಗೆ ಎಣ್ಣೆ ಅಂತ ಹಸಿರು ಕಲರು ಕಾಣ್ತೈತೆ. ಈ ಥರ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಬೇಯಿಸ್ಬೇಕಿದ್ದನ್ನು ಪಲ್ಯನ. ಆವಾಗ ಪಲ್ಯ ರುಚಿಯಾಗಿ ಆಗಿದೆ ಅಂತ ಅರ್ಥ. ಇವಾಗ ಸ್ಟವ್ ಆಫ್ ಮಾಡಿದರೆ ಹಾಗೇ ಹೋಯ್ತು. ಸರಿ, ಹಾಗಾದರೆ ಇದು ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಇದನ್ನು ಮಾಡಿಬಿಟ್ಟು ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಮಾಡಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು. ಟಾಟಾ, ಬೈ ಬಾಯ್.